ನಮಸ್ಕಾರ ಸ್ನೇಹಿತರೆ. ಸನಾತನ ಧರ್ಮ ನಾಶ ಆಗಬೇಕು, ಸನಾತನ ಧರ್ಮ ಉಳಿಬಾರದು. ಇದು ಕರುಣಾನಿಧಿ ಮೊಮ್ಮಗ ಸ್ಟಾಲಿನ್ ಮಗ ಉದಯನಿಧಿ ಸ್ಟಾಲಿನ್ ಗುರಿಯಂತೆ. ಹಾಗಾದ್ರೆ ಉದಯನಿಧಿಗೆ ಸನಾತನ ಧರ್ಮದ ಮೇಲೆ ಸಿಟ್ಟು ಯಾಕೆ? ಇವರ ಹಿನ್ನೆಲೆ ಏನು? ಎಷ್ಟು ಸಲ ಜನರಿಂದ ಆಯ್ಕೆ ಆಗಿದ್ದಾರೆ? ಎಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ? ಹೆಂಡತಿ ಮಕ್ಕಳು ಯಾರು? ಆಸ್ತಿ ಎಷ್ಟಿದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಉದಯನಿಧಿ ಸ್ಟಾಲಿನ್ ಹಿನ್ನೆಲೆ ಏನು? ಉದಯನಿಧಿ ಸ್ಟಾಲಿನ್ 1977 ನವೆಂಬರ್ 27 ಚೆನ್ನೈನಲ್ಲಿ ಜನಿಸಿದ್ರು. ತಂದೆ MK ಸ್ಟಾಲಿನ್, ತಾಯಿ ದುರ್ಗಾ. ಅಜ್ಜ ಕರುಣಾನಿಧಿ ತಮಿಳುನಾಡು ಸಿಎಂ ಆಗಿ ಕೆಲಸ ಮಾಡಿದವರು. ತಂದೆ ಸ್ಟಾಲಿನ್ ಕೂಡ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ರು. ಹುಟ್ಟುತ್ತಲೇ ಬಾಯಲ್ಲಿ ಚಿನ್ನದ ಸ್ಪೂನ್ ಇಟ್ಕೊಂಡು ಹುಟ್ಟಿದವರು ಈ ಉದಯನಿಧಿ ಸ್ಟಾಲಿನ್. ಡಾನ್ ಬೋಸ್ಕೋ ಸ್ಕೂಲ್ನಲ್ಲಿ ಆರಂಭಿಕ ಶಿಕ್ಷಣವನ್ನ ಪಡೆದ ಉದಯನಿಧಿ ಚೆನ್ನೈನ ಲೊಯೋಲಾ ಕಾಲೇಜಿನಲ್ಲಿ ಡಿಗ್ರಿ ಪಡ್ಕೊಂಡ್ರು. ತಂದೆಯಂತೆ ನೇರವಾಗಿ ಇವರು ರಾಜಕೀಯಕ್ಕೆ ಎಂಟ್ರಿ ಕೊಡಲಿಲ್ಲ. ಯಾಕಂದ್ರೆ ಉದಯನಿಧಿಗೆ ಸಿನಿಮಾ ಕ್ಷೇತ್ರದಲ್ಲಿ ಆಸಕ್ತಿ ಇತ್ತು. ಓದು ಮುಗಿದ ನಂತರ ಸಿನಿ ಇಂಡಸ್ಟ್ರಿಯಲ್ಲಿ ತೊಡಗಿಸಿಕೊಂಡ್ರು. ನಿರ್ಮಾಪಕ, ವಿತರಕ, ಹೀರೋ ಆಗಿಯೂ ಕೆಲಸ. 2008 ಉದಯನಿಧಿ ಸ್ಟಾಲಿನ್ ರೆಡ್ ಜಿಯಾಂಟ್ ಮೂವೀಸ್ ಅನ್ನೋ ಹೆಸರಲ್ಲಿ ಪ್ರೊಡಕ್ಷನ್ ಕಂಪನಿ ಶುರು ಮಾಡಿದ್ರು. ಕಂಪನಿಯ ಮೊದಲ ಸಿನಿಮಾ ಕುರುವಿಗೆ ವಿಜಯ್ ಹೀರೋ ಆಗಿದ್ರು. ಕಂಪನಿ ನಂತರದಲ್ಲಿ ಹಲವು ಸಿನಿಮಾಗಳನ್ನ ನಿರ್ಮಾಣ ಮಾಡ್ತು. ಸಿನಿಮಾದ ಜೊತೆಗೆ ವಿತರಣೆಯನ್ನೂ ಶುರು ಮಾಡಿ ಹಲವು ಸಿನಿಮಾಗಳನ್ನ ರಿಲೀಸ್ ಕೂಡ ಮಾಡ್ತು. ಒರು ಕನ್ನಡಿ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಉದಯನಿಧಿ ಇಂಡಸ್ಟ್ರಿಗೆ ಕಾಲಿಟ್ರು. ಸಿನಿಮಾ ಹಿಟ್ ಕೂಡ ಆಯ್ತು. ಉದಯನಿಧಿಗೆ ಫಿಲಂ ಫೇರ್ ಅವಾರ್ಡ್ ಕೂಡ ಸಿಕ್ತು. ಇದಾದ್ಮೇಲೆ 2023 14 ಸಿನಿಮಾಗಳಲ್ಲಿ ಲೀಡ್ ರೋಲ್ ನಲ್ಲಿ ನಟಿಸಿದ್ರು. 17 ಸಿನಿಮಾಗಳಿಗೆ ಇವರು ದುಡ್ಡು ಕೂಡ ಹಾಕಿದ್ದಾರೆ. ಕಮಲ್ ಹಾಸನ್ ನಟನೆಯ ಇಂಡಿಯನ್ 2, ಥಗ್ ಲೈಫ್ ಸಿನಿಮಾಗಳಿಗೆ ಇವರೇ ನಿರ್ಮಾಪಕರು ಅನ್ನೋದು ವಿಶೇಷ. ರಾಜಕೀಯದಲ್ಲಿ ತಂದೆಯ ಕೃಪಾ ಕಟಾಕ್ಷ. MK ಸ್ಟಾಲಿನ್ ರೀತಿಯಲ್ಲಿ ಉದಯನಿಧಿ ವಿದ್ಯಾರ್ಥಿ ಜೀವನದಿಂದಲೂ ರಾಜಕೀಯದಲ್ಲಿ ಇರಲಿಲ್ಲ. ಸಿನಿಮಾ ರಂಗದಲ್ಲಿ ಬ್ಯುಸಿಯಾಗಿದ್ದು ಫ್ರೀ ಇದ್ದಾಗ ರಾಜಕೀಯದಲ್ಲಿ ತೊಡಗಿಸಿಕೊಳ್ತಿದ್ರು ಅಷ್ಟೇ. ಸಿನಿರಂಗದಲ್ಲಿ ಆವರೇಜ್ ಹೀರೋ ಆಗಿ ಗುರುತಿಸಿಕೊಂಡ ಬಳಿಕ ರಾಜಕೀಯಕ್ಕೆ ಬಂದ್ರು. 2021 ವಿಧಾನಸಭೆ ಚುನಾವಣೆಯಲ್ಲಿ DMK ಇಂದ ಚೇಪಾಕ್ ವಿಧಾನಸಭೆ ಕ್ಷೇತ್ರದಲ್ಲಿ ಟಿಕೆಟ್ ಸಿಕ್ತು. ವಿನ್ ಕೂಡ ಆದ್ರು. ನಂತರ ಇಡೀ ತಮಿಳುನಾಡಲ್ಲೇ ತಮ್ಮ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಒಳಚರಂಡಿ ಕ್ಲೀನ್ ಮಾಡಲು ರೋಬೋಟಿಕ್ ವ್ಯವಸ್ಥೆಯನ್ನ ಮಾಡಿದ್ರು. ಈ ನಡುವೆ ಅಣ್ಣಾ ಯೂನಿವರ್ಸಿಟಿಯ ಸಿಂಡಿಕೇಟ್ ಸದಸ್ಯರಾಗಿಯೂ ಕೆಲಸ ಮಾಡಿದ್ರು. 2026 ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಚೇಪಾಕ್ ಕ್ಷೇತ್ರದಲ್ಲಿ ಗೆದ್ದು ಸದ್ಯ ವಿಪಕ್ಷ ನಾಯಕರಾಗಿದ್ದಾರೆ. ತಮಿಳುನಾಡಲ್ಲಿ ಈಗ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಾಯಕರಿಬ್ಬರು ಸಿನಿಮಾ ನಟರೇ ಆಗಿರೋದು ವಿಶೇಷ. ಒಲಿದು ಬಂತು ಮಂತ್ರಿಗಿರಿ, DCM ಪಟ್ಟ. ಉದಯನಿಧಿ ಮೊದಲ ಬಾರಿಗೆ ಶಾಸಕರಾಗಿದ್ದಾಗಲೇ ಮಂತ್ರಿಗಿರಿ ಒಲಿದು ಬಂತು. 2022 ಇವರನ್ನ ಯುವಜನ ಕಲ್ಯಾಣ ಮತ್ತು ಕ್ರೀಡಾ ಅಭಿವೃದ್ಧಿ ಇಲಾಖೆಯ ಸಚಿವರನ್ನಾಗಿ ಮಾಡಲಾಯಿತು. ಪಕ್ಷದಲ್ಲಿ ಹಲವು ಹಿರಿಯ ನಾಯಕರಿದ್ದರು ಸೈಡ್ ಲೈನ್ ಮಾಡಿ ಸ್ಟಾಲಿನ್ ತಮ್ಮ ಮಗನಿಗೆ ಪಟ್ಟ ಕೊಟ್ರು ಅನ್ನೋ ಮಾತು ಕೇಳಿ ಬಂತು. ಆದರೆ ಅದಕ್ಕೆಲ್ಲ ಕೇರ್ ಮಾಡದ ಸ್ಟಾಲಿನ್ 2024 ಮಗ ಉದಯನಿಧಿಯನ್ನ DCM ಮಾಡಿಬಿಟ್ರು. ಈ ಮೂಲಕ ತಮಿಳುನಾಡಲ್ಲಿ ಸಣ್ಣ ವಯಸ್ಸಿಗೆ DCM ಆದವರು ಅನ್ನೋ ಹೆಗ್ಗಳಿಕೆಗೆ ಉದಯನಿಧಿ ಪಾತ್ರವಾದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ಪ್ರಧಾನಿ ಮೋದಿ, ಉದಯನಿಧಿ DMK ಪಕ್ಷದ ಹಲವಾರು ನಾಯಕರನ್ನ ಸೈಡ್ ಲೈನ್ ಮಾಡಿ ಪಟ್ಟಕ್ಕೇರಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಇದಕ್ಕೆ ಪ್ರತಿಕ್ರಿಯಿಸಿದ್ದ ಉದಯನಿಧಿ ಸ್ಟಾಲಿನ್, ಪ್ರಧಾನಿ ಮೋದಿ ಕೊಟ್ಟ ಕೆಲಸಗಳ ಸ್ಟ್ರೆಸ್ ತಡೆದುಕೊಳ್ಳಲಾಗದೆ ಸುಷ್ಮಾ ಸ್ವರಾಜ್ ಮತ್ತು ಅರುಣ್ ಜೇಟ್ಲಿ ಜೀವ ಬಿಟ್ರು ಅಂತ ಹೇಳ್ಬಿಟ್ಟಿದ್ರು. ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಟೀಕೆ ವ್ಯಕ್ತವಾಗಿತ್ತು. ಸನಾತನ ಧರ್ಮದ ವಿರುದ್ಧ ಹೇಳಿಕೆ. ಉದಯನಿಧಿ ತಮ್ಮ ತಂದೆಯಂತೆಯೇ ನಾಸ್ತಿಕರಾಗಿ ಬದುಕ್ತಿದ್ದಾರೆ. ಇವರಿಗೆ ದೇವರ ಮೇಲಾಗಲಿ ಧರ್ಮದ ಮೇಲಾಗಲಿ ಯಾವುದೇ ನಂಬಿಕೆ ಇಲ್ಲ. 2023 ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದ ಉದಯನಿಧಿ ವಿವಾದಿತ ಹೇಳಿಕೆ ಕೊಟ್ಟಿದ್ರು. ಸನಾತನ ಧರ್ಮ ಮಲೇರಿಯಾ, ಡೆಂಗ್ಯೂ ರೀತಿಯ ಕಾಯಿಲೆ ಇದ್ದಂತೆ, ಅದನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ರು. ಅದನ್ನ CM ಆಗಿದ್ದ ತಂದೆ ಸ್ಟಾಲಿನ್ ಕೂಡ ಸಮರ್ಥನೆ ಮಾಡ್ಕೊಂಡಿದ್ರು. ಅದಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿ ಸುಪ್ರೀಂ ಕೋರ್ಟ್ ಕೂಡ ಕ್ಲಾಸ್ ತಗೊಂಡಿತ್ತು. ಪಬ್ಲಿಕ್ ಪ್ಲೇಸ್ ನಲ್ಲಿ ಹೇಳಿದ್ದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಅನ್ಕೋಬಹುದು. ಆದರೆ ಈ ಮನುಷ್ಯ ತಮಿಳುನಾಡು ವಿಧಾನಸಭೆಯಲ್ಲಿ ನಿಂತ್ಕೊಂಡು ಮತ್ತೆ ಅದೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕನಾಗಿ ಮೊದಲ ಭಾಷಣದಲ್ಲಿ ನಾವು ಮತ್ತು TVK ಇಬ್ಬರು ಸೇರಿ ಸನಾತನ ಧರ್ಮವನ್ನ ನಾಶಗೊಳಿಸೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಅಲ್ಲೇ ಇದ್ದ CM ವಿಜಯ್ ಕೈ ಮುಗಿದು ನಿನ್ ಸಹವಾಸ ಬೇಡ ಮಾರಾಯ ಅನ್ನೋ ರೀತಿ ಮುಗುಳ್ನಗೆ ಕೊಟ್ಟಿದ್ದಾರೆ.
ಯಾಕಂದ್ರೆ ವಿಜಯ್ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ್ರು, ತಾಯಿ ಹಿಂದೂ. ಹೀಗಾಗಿ ಎರಡೂ ಧರ್ಮದ ಮೇಲೆ ಗೌರವ ಹೊಂದಿದ್ದಾರೆ. ಪ್ರಮಾಣ ವಚನ ಸ್ವೀಕರಿಸುವಾಗಲೂ ಕುಂಕುಮ ಧರಿಸಿ ಬಂದಿದ್ದು ಇದಕ್ಕೆ ಉದಾಹರಣೆ ಆಗಿದೆ. ಸನಾತನ ಧರ್ಮಕ್ಕೆ ವಿರೋಧ ಯಾಕೆ? ಉದಯನಿಧಿ ಸ್ಟಾಲಿನ್ ಇರೋದು ಡಿಎಂಕೆ ಅಂದ್ರೆ ದ್ರಾವಿಡ ಮುನೇತ್ರ ಕಲಗಂ ಅನ್ನೋ ಪಕ್ಷದಲ್ಲಿ. ಇದು ಪೆರಿಯಾರ್ ಮತ್ತವರ ದ್ರಾವಿಡ ತತ್ವಶಾಸ್ತ್ರದಿಂದ ಪ್ರೇರಿತವಾಗಿದೆ. ದ್ರಾವಿಡ ಚಳವಳಿ ಜಾತಿ ವ್ಯವಸ್ಥೆಗೆ ವಿರುದ್ಧವಾಗಿತ್ತು. ಇದು ಬ್ರಾಹ್ಮಣರ ಪ್ರಾಬಲ್ಯ, ಸಾಮಾಜಿಕ ಅಸಮಾನತೆ ವಿರುದ್ಧದ ಚಿಂತನೆಗಳನ್ನ ಹೊಂದಿದೆ. ಜೊತೆಗೆ ನಾಸ್ತಿಕವಾದ ಕೂಡ ಇದರಿಂದಲೇ ಉದಯನಿಧಿ ಸ್ಟಾಲಿನ್ಗೆ ಬಂದಿದೆ. ಸಮಾಜದ ಅಸಮಾನತೆ ವಿರುದ್ಧ ಮಾತಾಡೋದು ತಪ್ಪೇನಲ್ಲ, ಆದರೆ ಪದೇ ಪದೇ ಕೋಟ್ಯಂತರ ಜನರ ನಂಬಿಕೆಗೆ ಪೆಟ್ಟು ಕೊಡುವ ಹಾಗೆ ಮಾತಾಡೋದು ಯಾಕೆ ಅನ್ನೋದು ಹಿಂದೂ ಸಂಘಟನೆಗಳ ಆರೋಪವಾಗಿದೆ. ಹೀಗಾಗಿಯೇ ಹಿಂದೂ ಸಂಘಟನೆಗಳು ಮತ್ತು ಬಿಜೆಪಿ ಸ್ಟಾಲಿನ್ ಕುಟುಂಬವನ್ನ ಹಿಂದೂ ವಿರೋಧಿ ಕುಟುಂಬ ಅಂತಲೇ ಟೀಕಿಸ್ತಾ ಬಂದಿವೆ. ಉದಯನಿಧಿ ಹೆಂಡತಿ ಮತ್ತು ಮಕ್ಕಳು. ಉದಯನಿಧಿ ಕಿರುತಿಗ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಇನ್ಬನ್ ಅನ್ನೋ ಗಂಡು ಮಗ ಮತ್ತು ತನ್ಮಯ ಅನ್ನೋ ಹೆಣ್ಣು ಮಗಳಿದ್ದಾರೆ. ಇನ್ನು ಹೆಂಡತಿ ಕಿರುತಿಗ ತಮಿಳು ಸಿನಿರಂಗದಲ್ಲಿ ನಿರ್ದೇಶಕಿಯಾಗಿ ಗುರುತಿಸಿಕೊಂಡಿದ್ರು. ಈಗ ಇನ್ಬಾಕ್ಸ್ ಅನ್ನೋ ಇಂಗ್ಲಿಷ್ ಮ್ಯಾಗಝಿನ್ ಅನ್ನ ನಡೆಸ್ತಿದ್ದಾರೆ. ಈಕೆ ಫುಟ್ಬಾಲ್ ಪ್ಲೇಯರ್ ಕೂಡ ಹೌದು. ಉದಯನಿಧಿ ಕುಟುಂಬದ ಆಸ್ತಿ ಎಷ್ಟು? ಉದಯನಿಧಿ ಸ್ಟಾಲಿನ್ ಕುಟುಂಬದ ಬಳಿ 33,92,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದರಲ್ಲಿ 13,25,00,000 ರೂಪಾಯಿಯಷ್ಟು ಆಸ್ತಿ ಹೆಂಡತಿ ಹೆಸರಲ್ಲಿ ಇದೆ. ಉದಯನಿಧಿ ವಾರ್ಷಿಕ ಆದಾಯ 10 ಲಕ್ಷದಷ್ಟಿದ್ರೆ ಪತ್ನಿಯ ವಾರ್ಷಿಕ ಆದಾಯ 2 ಕೋಟಿ ರೂಪಾಯಿಯಷ್ಟು ಇದೆ. ಸರ್ಕಾರಿ ಸಂಬಳ, ಸಿನಿಮಾ ಸಂಭಾವನೆ, ಬಾಡಿಗೆ ಮತ್ತು ಬ್ಯಾಂಕ್ ಬಡ್ಡಿ ಉದಯನಿಧಿ ಆದಾಯದ ಮೂಲವಾಗಿದೆ. ಅದೇ ರೀತಿ ಉದ್ಯಮ ಪತ್ನಿಯ ಆದಾಯದ ಮೂಲ ಅಂತ ಅಫಿಡವಿಟ್ ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದು ಉದಯನಿಧಿ ಸ್ಟಾಲಿನ್ ಕುರಿತು ಒಂದಷ್ಟು ಮಾಹಿತಿ ಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಹೀಗೆ ಹೋದಲ್ಲಿ ಸನಾತನ ಧರ್ಮ ನಾಶ ಆಗಬೇಕು ಅಂತ ಹೇಳಿಕೆ ಕೊಡೋದು ಸರಿನಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮ್ಗೆ ತುಂಬಾ ಮುಖ್ಯ. ಧನ್ಯವಾದ.